ಯಾದಗಿರಿಯಲ್ಲೊಂದು ಡೆಡ್ಲಿ ಆಕ್ಸಿಡೆಂಟ್ ನಡೆದು ಹೋಗಿದೆ. ಯಾದಗಿರಿಯ ಅಪಘಾತಕ್ಕೆ 3 ಜನರು ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಬೊಲೆರೋ ವಾಹನ. ನೋಡಿ, ಯಾದಗಿರಿಯಲ್ಲಿ ಆಗಿರುವಂತಹ ಡೆಡ್ಲಿ ಆಕ್ಸಿಡೆಂಟ್ ಇದು. ಈ ಬೊಲೆರೋ ವಾಹನ ಏನಿದೆ ವಿದ್ಯುತ್ ಕಂಬಕ್ಕೆ ಹೋಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಸ್ಥಳದಲ್ಲೇ 3 ಕೂಲಿ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಕೂಲಿ ಕೆಲಸಕ್ಕೆ ಹೋಗಿ ವಾಪಸ್ ಬರುವಾಗ ಆಗಿರೋ ದುರ್ಘಟನೆ ಇದು. ಶಹಾಪುರದ ಮಡ್ನಾಳ್ ಗ್ರಾಮದ ಬಳಿ ಭೀಕರ ಅಪಘಾತ ನಡೆದು ಹೋಗಿದೆ. 35 ವರ್ಷದ ಭಾಗ್ಯಶ್ರೀ, 30 ವರ್ಷದ ಸತ್ಯಮ್ಮ ಹಾಗೂ 18 ವರ್ಷದ ಹೊನ್ನನಿಂಗಮ್ಮ ಅನ್ನುವಂಥ ಯುವತಿ ಕೂಡ ಸಾವನ್ನಪ್ಪಿದ್ದಾರೆ. 3 ಜನರು ಕೂಡ ಮಹಿಳೆಯರೇ. 8 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಂತಹ ಬೊಲೆರೋ ವಾಹನದಿಂದಾಗಿ ಆ ವಾಹನದಲ್ಲಿ ಕೂಲಿ ಕಾರ್ಮಿಕರನ್ನ ಕರ್ಕೊಂಡು ಹೋಗಲಾಗ್ತಾ ಇತ್ತು. ಅದರಲ್ಲಿ 3 ಜನರು ಸಾವನ್ನಪ್ಪಿದ್ದಾರೆ. ಯಾದಗಿರಿಯಲ್ಲಿ ಅಪಘಾತಕ್ಕೆ 3 ಸಾವನ್ನಪ್ಪಿರೋದು. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಸ್ಪಾಟ್ನಲ್ಲೇ 3 ಜನರು ಸಾವನ್ನಪ್ಪಿದ್ದು, ಇನ್ನುಳಿದವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ವಿದ್ಯುತ್ ಕಂಬಕ್ಕೆ ಬೊಲೆರೋ ವಾಹನ ಡಿಕ್ಕಿ ಹೊಡೆದಾಗ 3 ಜನರು ಸ್ಪಾಟ್ನಲ್ಲೇ ಡೆತ್ ಆಗಿದೆ. ಹತ್ತಿ ಕಳೆ ತೆಗೆದು ಕಾರ್ಮಿಕರು ವಾಪಸ್ ಬರುವಾಗ ಆಗಿರೋ ದುರ್ಘಟನೆ ಇದು. ಆ ವಾಹನ ಬೊಲೆರೋ ವಾಹನದಲ್ಲಿದ್ದವರೆಲ್ಲರೂ ಕೂಡ ದಿನಗೂಲಿ ಕಾರ್ಮಿಕರು. ದಿನ ದುಡಿದ್ರೇನೆ ಅವರ ದಿನನಿತ್ಯಕ್ಕೆ ಬೇಕಾಗುವಂಥ ಊಟ ತಿಂಡಿ ತಿನಿಸುಗಳಿಗೆ ದುಡ್ಡು ಖರ್ಚು ಮಾಡೋಕ್ಕೆ ಹಣ ಸಿಗೋದು. ಸೊ ಹಾಗಾಗಿ ಕೂಲಿ ಕೆಲಸಕ್ಕೆ ಹೋಗಿ ಹತ್ತಿಯ ಕಳೆ ಕೀಳುವಂಥ ಕೆಲಸವನ್ನ ಮಾಡಿ ವಾಪಸ್ ಆಗುವಂಥ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದು ಹೋಗಿದೆ. ವಿದ್ಯುತ್ ಕಂಬಗಳನ್ನು ಅಡ್ಡಲಾಗಿ ಹಾಕಲಾಗಿತ್ತು. ಅಲ್ಲಿ ಆ ಬೊಲೆರೋ ವಾಹನದ ಚಾಲಕನ ನಿಯಂತ್ರಣ ತಪ್ಪಿ ಏನಿದೆ, ಆ ಬೊಲೆರೋ ವಾಹನ ಸೀದಾ ಬಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಂತಹ ರಭಸಕ್ಕೆ 3 ಜನರು ಸ್ಪಾಟ್ನಲ್ಲೇ ಸಾವನ್ನಪ್ಪಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಣೇಶ್, ಯಾವಾಗ ಆಗಿರೋ ಇನ್ಸಿಡೆಂಟ್ ಇದು, ಮತ್ತೆ ಹೇಗಾಯಿತು? ಈಗ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಎಸ್ ಧನುಶ್ರೀ, ಏನು ಈ ಬೊಲೆರೋ ಪಿಕಪ್ ವಾಹನ ಕೂಲಿ ಕಾರ್ಮಿಕರನ್ನ ಪ್ರತಿನಿತ್ಯ ಕೆಲಸಕ್ಕೆ ಕರ್ಕೊಂಡು ಹೋಗ್ತಕ್ಕಂತಹ ಕೆಲಸವನ್ನ ಈ ಬೊಲೆರೋ ವಾಹನ ಮಾಡ್ತಾ ಇತ್ತು. ಈ ವಾಹನ ಚಾಲಕ ಪ್ರತಿನಿತ್ಯ ಕೂಲಿ ಕಾರ್ಮಿಕರನ್ನ ಕರ್ಕೊಂಡು ಹೋಗಿ ಕೆಲಸ ಮುಗಿದ ನಂತರ ಅವರಿಗೆ ಬಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದ. ಆದ್ರೆ ಇವತ್ತು ಏನು ಕೂಲಿ ಕಾರ್ಮಿಕರು ತಮ್ಮ ಕೆಲಸವನ್ನ ಮುಗಿಸ್ಕೊಂಡು ಬರಬೇಕಾದ್ರೆ ಏನು ವಿದ್ಯುತ್ ಕಂಬಕ್ಕೆ ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ರಭಸವಾಗಿ ಗುದ್ದಿರೋ ಪರಿಣಾಮವಾಗಿ 3 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. 35 ವರ್ಷದ ಏನು ಭಾಗ್ಯಶ್ರೀ ಮತ್ತು ಸತ್ಯಮ್ಮ, 30 ವರ್ಷ ಹೊನ್ನಿಂಗಮ್ಮ ಅಂತಕ್ಕಂಥ 18 ವರ್ಷದ ಯುವತಿ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಒಟ್ಟಾರೆಯಾಗಿ ಇದು ವಡ್ನಳ್ಳಿ ಗ್ರಾಮದ ಹತ್ರ ಆಗಿರ್ತಕ್ಕಂತಹ ಭೀಕರ ಅಪಘಾತ. ಇನ್ನೂ 8 ಜನ ಸಾವು ಮರಣದ ಮಧ್ಯೆ ಹೋರಾಡ್ತಾ ಇದ್ದಾರೆ. ಗಂಭೀರವಾಗಿ ಗಾಯಗಳನ್ನು ಆಗಿದ್ದಾವೆ ಅಂತ ಹೇಳ್ಬೇಕಾಗುತ್ತೆ ಧನುಶ್ರೀ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸ್ಕ್ರೀನಲ್ಲಿ ನೋಡ್ತಾ ಇದ್ರ ಆ ಒಂದು ವಾಹನ ಯಾವ ರೀತಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಅನ್ನುವಂಥದ್ದು. ಇನ್ನೊಂದು ಕಡೆ ಮೃತರ ಫೋಟೋಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ದುರ್ಘಟನೆ ನಡೆದು ಹೋಗಿದೆ.